ಹಾಯ್ ಫ್ರೆಂಡ್ಸ್, ನಿಮ್ಗೇನಾದರೂ ಬಾಯಿ ರುಚಿ ಕೆಟ್ಟಾಗ, ಜ್ವರ ನೆಗಡಿ ಆದಾಗ ಈ ಒಂದು ಚಟ್ನಿನ ಮಾಡ್ಕೊಂಡು ತಿಂದು ನೋಡಿರಿ. ಸ್ಪೈಸಿಯಾಗಿ ತುಂಬ ರುಚಿಯಾಗಿರುತ್ತೆ. ಆಮೇಲೆ ನಾವೇನಾದರೂ ಅನ್ನಕ್ಕೆ ಆಗಿರ್ಬೋದು, ಚಪಾತಿಗೆ ಎಲ್ಲದಕ್ಕೂ ಇದನ್ನು ಬೆಸ್ಟ್ ಕಾಂಬಿನೇಷನ್ ಆಗಿ ತಿನ್ಬೋದು ನೋಡಿರಿ. ಈ ರೀತಿ ಚಪಾತಿಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ರೋಲ್ ಕೂಡ ನಾವು ಮಾಡಿಕೊಡ್ಬೋದು ಮಕ್ಕಳಿಗೆ. ಇದನ್ನು ಜೋಳದ ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಅಥವಾ ಮಸಾಲೆ ದೋಸೆಗೂ ಯೂಸ್ ಮಾಡ್ಬೋದು. ಬಿಸಿ ಅನ್ನಕ್ಕೂ ತುಪ್ಪ ಹಾಕಿ ತಿನ್ಬೇಕಂದ್ರೆ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿ ಲೈಕ್ಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿರಿ, ಈ ಥರ ಈಸಿಯಾಗಿ ರೋಲ್ ಮಾಡ್ಬೋದು. ನಾವು ರೊಟ್ಟಿ ರೋಲ್ ಆದರೂ ಮಾಡ್ಬೋದು, ಚಪಾತಿ ರೋಲ್ ಆದರೂ ಮಾಡಿಕೊಡ್ಬೋದು ಮಕ್ಕಳಿಗೆ. ಹಾಗಾದರೆ ನೋಡಿರಿ ಯಾವ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಇಲ್ಲಿ ನೋಡಿರಿ, ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿರುತ್ತಲ್ಲ ಮನೆಯಲ್ಲಿ, ಅದನ್ನು ನಾನಿಲ್ಲಿ ಬಳಸಿ ಇವತ್ತು ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದನ್ನು ರಂಜಕ ಅಂಥೇಳಿನೂ ಕರೀತಾರೆ ನೋಡಿರಿ. ರಂಜಕದ ಚಟ್ನಿ ಅಂತಲೂ ಕರೀತಾರೆ. ಸ್ಪೆಷಲ್ಲಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ಮಾಡಿದ್ರೆ ಇದು ಇನ್ನೂ ರುಚಿ ಡಬಲ್ ಆಗಿರುತ್ತೆ. ನಾನಿಲ್ಲಿ ಮನೆಯಲ್ಲೇ ಹಣ್ಣಾಗಿರುವಂತಹ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನೋಡ್ರಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟನ್ನು ಬಳಸ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು, ಈಸಿ ಆದಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು. ಇಲ್ಲಿ ನೋಡಿರಿ, ಒಂದು 4 ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡಿದ್ದೀನಿ. ಅಂದರೆ ಇದು ಜವಾರಿ ಬೆಳ್ಳುಳ್ಳಿ ನೋಡಿರಿ, ಫಾರಮ್ ಅಲ್ಲ, ಇದು ಜವಾರಿ. ತುಂಬ ಚೆನ್ನಾಗಿರುತ್ತೆ, ನಾಟಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ ನೋಡಿರಿ. ಆಮೇಲೆ ನೋಡಿ, ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನು ಬಳಸಿದರೆ ರುಚಿ ಜಾಸ್ತಿ ಇರುತ್ತೆ. ಇಲ್ಲ ಅಂದರೂ ಟೊಮ್ಯಾಟೊ ಕೂಡ ಬಳಸ್ಬೋದು. ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಈ ಮೆಣಸಿನ್ಕಾಯಿನ ನಾವು ಹುರ್ಕೊಂಬರೋಣ. ಇಲ್ಲಿ ನೋಡಿರಿ, ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ನಾನು ಆಲ್ರೆಡಿ. ಇದನ್ನು ಸ್ವಲ್ಪ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಹೊತ್ತು ಫ್ರೈ ಹುರಿಬೇಕಂತೇನಿಲ್ಲ ನೋಡಿರಿ. ಸ್ವಲ್ಪ ಹೊತ್ತು 1-2 ನಿಮಿಷ ಹುರಿದ್ರೆ ಸಾಕು. ಜಾಸ್ತಿ ಹೊತ್ತು ಹೋಗಿ ಹುರಿಯೋಕ್ಕೆ ಹೋಗಬೇಡಿ. 1 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಫ್ರೈ ಮಾಡಿರಿ. ನಾನು ನೋಡ್ರಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಮನೆಯಲ್ಲೇ ಮೆಣಸಿನ್ಕಾಯಿ ಯಾವಾಗಾದರೂ ಜಾಸ್ತಿ ತಂದಾಗ ಈ ಥರ ಹಣ್ಣಾಗಿರುತ್ತೆ, ಅದನ್ನು ಈ ಥರ ಚಟ್ನಿ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇದನ್ನು ನಾವು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿಟ್ಕೋಬೋದು, ಏನೂ ಹಾಳಾಗೋದಿಲ್ಲ ನೋಡಿ. ಎಲ್ಲಿಗಾದರೂ ಟೂರಿಗೆ ಹೋಗ್ತಿರ್ಬೇಕಾದ್ರೆ, ಹೊರಗಡೆ ಏನಾದರೂ ಹೋಗಬೇಕಾದ್ರೆ, ನಾವು ಮಾಮೂಲು ಬುತ್ತಿ ಮಾಡಿ ಕಟ್ಟಬೇಕಾದ್ರೂ ಸಹಿತ ಈ ಚಟ್ನಿ ಇರುತ್ತೆ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಊರಿಂದ ಊರಿಗೆ ಹೋಗಬೇಕಾದ್ರೆ ಅಥವಾ ಬಸ್ರಿ ಬೈಕಿ ಬುತ್ತಿ ಕಟ್ಟಬೇಕಾದ್ರೆ ಈ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಅಂತೂ ಕಂಪಲ್ಸರಿಯಾಗಿ ಇರುತ್ತೆ ನೋಡಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಆದರೆ ನೋಡಿರಿ, ಬೇಗ ಕೆಡೋದಿಲ್ಲ ಚಟ್ನಿ. ಹಾಗಾಗಿ ಮೆಣಸಿನ್ಕಾಯಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ರಿ. 2 ಕಡೆ ಚೆನ್ನಾಗಿ ಹುರಿಯಿರಿ. ಇವಾಗಿದು ಸರಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ಪ್ಲೇಟಿಗೆ ತೆಗೆದು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಬಿಸಿಯಾಗಿ ಮಿಕ್ಸರ್ ಹಾಕೋಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ತಣ್ಣಗಾಗಲಿ. ಇಲ್ಲಿ ನೋಡಿ, ನಾನು ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಇದ್ದೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸಿಪ್ಪೆ ಸುಲಿತಾ ಇಲ್ಲ, ಹಾಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹಿತ ಸೇರಿಸ್ರಿ. ಆಮೇಲೆ ನೋಡಿರಿ, ಇದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ. ನಾವು ಹುಣಸೆ ಹುಳಿ ಹಾಕಿರೋದ್ರಿಂದ ಬೆಲ್ಲ ಹಾಕಿರಿ. ಬೆಲ್ಲ ಹಾಕೋದ್ರಿಂದ ಇದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ನೋಡಿರಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನೀವು ಜೀರಿಗೆನ ಹಾಗೇನು ಹಾಕ್ಬೋದು, ಇಲ್ಲ ಹುರಿದೂ ಹಾಕ್ಬೋದು ನೋಡಿ. ಜೀರಿಗೆ ಕೂಡ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ. ಆಮೇಲೆ ನೋಡಿರಿ, 1 ಟೊಮ್ಯಾಟೋನ ನಾನಿಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಫ್ರೈ ಮಾಡಿ ಹಾಕೋದ್ರಿಂದನೂ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬೇಡ ಅನ್ನೋರು ಟೊಮ್ಯಾಟೋನ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಸಹಿತ ಟೊಮೆಟೊ ನೀರಿನಂಶ ಹೋಗೋವರೆಗೂ ಸರಿಯಾಗಿ ಫ್ರೈ ಮಾಡ್ಕೊಂಬಿಟ್ಟು ಹಾಕಿರಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಸಹಿತ ತಣ್ಣಗಾಗಲಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸರನ್ನು ಹಾಕಬೇಕು ನೋಡಿ. ಬಿಸಿ ಇರುವಾಗ ಮಾತ್ರ ಹಾಕಕ್ಕೆ ಹೋಗ್ಬಿಡ್ರಿ. ನೋಡಿರಿ, ಟೊಮೆಟೊಲಿರುವಂಥ ನೀರಿನಂಶ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸಹಿತ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಪೂರ್ಣವಾಗಿ ತಣ್ಣಗಾಗೋಕ್ಕೆ ಬಿಡೋಣ.
ಸ್ವಲ್ಪ ಕಾಯಿ ಟೊಮ್ಯಾಟೊ ಇದ್ದರೆ ಚೆನ್ನಾಗಿರುತ್ತೆ ನೋಡಿರಿ. ಕಾಯಿಯಾಗಿರುವಂಥ ಗಟ್ಟಿಯಾಗಿರೋಂಥ ಟೊಮ್ಯಾಟೊನ ಬಳಸ್ರಿ, ಆವಾಗ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ, ಹುರಿದಿರುವಂಥದ್ದು. ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡೋಣ. ನೆನಪಿರಲಿ, ಮಿಕ್ಸರ್ ಗ್ರೈಂಡ್ ಮಾಡಬೇಕಾದ್ರೆ ನಾವು ಇದಕ್ಕೆ ನೀರು ಹಾಕಬಾರ್ದು. ಚಟ್ನಿಗೆ ನೀರು ಹಾಕ್ಲಾರ್ದೇ ರುಬ್ಬಬೇಕು, ಸಣ್ಣಗಾಗುತ್ತೆ. ಆದರೆ ಟೊಮ್ಯಾಟೊ ಹುಣಸೆ ಹುಳಿ ಎಲ್ಲ ಹಾಕಿರೋದ್ರಿಂದ ನೋಡಿರಿ ನೈಸ್ ಆಗುತ್ತೆ. ಈಗ ಇದಕ್ಕೆ ನೆನೆ ಹಾಕಿರುವಂಥ ಹುಣಸೆ ಹಣ್ಣಿನ ರಸನೂ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲದನ್ನು ಸೇರಿಸಿ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಬೀಜ ಇರಬಾರ್ದು, ನೈಸಾಗಿ ಗ್ರೈಂಡ್ ಮಾಡಿ ನೋಡಿ. ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು ಬೌಲಿಗೆ ತೆಗೆದು ಸ್ಟೋರ್ ಮಾಡೋಣ. ನಿಮಗೆ ಬೇಕು ಅಂದರೆ ನೀವು ಎಣ್ಣೆ ಬಿಸಿ ಮಾಡಿ ಒಗ್ಗರಣೆಗೂ ಹಾಕ್ಬೋದು, ಇಲ್ಲಾಂದರೆ ನೀವು ಹಿಂಗೇನು ತಿನ್ಬೋದು. ಡೈರೆಕ್ಟಾಗಿ ಹಿಂಗೇನು ನಾವು ಯೂಸ್ ಮಾಡ್ಬೋದು ನೋಡಿರಿ. ಒಗ್ಗರಣೆ ಹಾಕಿಟ್ರೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ನಾನು ಇದನ್ನು ಹಾಗೆ ಹಾಕ್ತಾಯಿದ್ದೀನಿ, ಯಾವುದೇ ಒಗ್ಗರಣೆನ ಹಾಕ್ತಾಯಿಲ್ಲ ನೋಡಿರಿ. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಹಾಗಾಗಿ ನಾವು ಜಾಸ್ತಿ ಹೊರಗಡೆ ಟ್ರಿಪ್ಪಿಗೆ ಹೊಂಟಾಗ ಇದನ್ನು ಚಟ್ನಿನ ಮಾಡಿಕೊಂಡು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ನೋಡಿರಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಸೀಸನ್ ಮುಗಿಯೋವರೆಗೂ ಈ ಚಟ್ನಿ ಅಂತೂ ಕಂಪಲ್ಸರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಆಮೇಲೆ ನಾವು ಬುತ್ತಿ ಮಾಡಿ ಕಟ್ಟಬೇಕಾದ್ರೆ ಸಹಿತ ಈ ಚಟ್ನಿನ ಯೂಸ್ ಮಾಡ್ತೀವಿ ನೋಡಿರಿ. ಎಲ್ಲದಕ್ಕೂ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಅಂದರೆ ನಾವು ಬಿಸಿ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಇದನ್ನು ನಾವು ತಿನ್ಬೋದು ನೋಡಿರಿ. ತುಂಬ ರುಚಿಯಾಗಿರುತ್ತೆ ನೋಡಿರಿ. ಹಾಗಾದರೆ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ನಾವು ಹುಣಸೆ ಹುಳಿ ಹಾಕಿರೋದ್ರಿಂದ ಚಟ್ನಿ ಕೆಡೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಈ ಚಟ್ನಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ನಾನಿಲ್ಲಿ ಇವತ್ತು ಇದನ್ನು ಚಪಾತಿ ರೋಲ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿರಿ. ಈ ಥರ ಒಂದು ಚಪಾತಿನ ರೆಡಿ ಮಾಡಿಕೊಡ್ರಿ. ಇದಕ್ಕೆ ನಾವು ರೆಡಿ ಮಾಡ್ಕೊಂಡಂತಹ ಕೆಂಪು ಚಟ್ನಿನ ಹಾಕಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕಿರಿ. ಹಾಕಿ ಇದಕ್ಕೆ 1 ಸ್ಪೂನು ತುಪ್ಪನ ಹಾಕಿರಿ. ಮಕ್ಕಳಿಗೆ ನೋಡಿರಿ ಈ ಥರ ಮಾಡಿ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಬೆಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು, ಈ ರೀತಿ ಹಚ್ಕೊಂಡು ಎಲ್ಲ ಕಡೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿರಿ. ಈ ರೀತಿ ಚಪಾತಿ ರೋಲಿಗಂತೂ ಪಲ್ಯನೇ ಬೇಡ, ಈ ರೀತಿ ಒಂದು ಚಟ್ನಿ ಇದ್ದರೆ ನೋಡಿರಿ ಹಾಗೇ ತಿನ್ಬೋದು ಈಸಿಯಾಗಿ. ಆ ರೀತಿ ಇರುತ್ತೆ. ಇದನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ, ಒಂದೇ ಹತ್ರ ಕೂರಬಾರ್ದು. ಈ ರೀತಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ ಇದನ್ನು ಮಡಚಿ ರೋಲ್ ಮಾಡಿಕೊಡ್ರಿ. ನೀವು ಇದೇ ರೀತಿ ಪರಾಟಾಗೂ ಮಾಡ್ಕೋಬೋದು. ರೆಡಿಮೇಡ್ ಪರಾಟ ಸಿಗುತ್ತೆ, ಅಥವಾ ಮನೇಲಿ ಏನಾದರೂ ಪರಾಟ ಮಾಡಿದಾಗೂ ಈ ರೀತಿ ಈಸಿಯಾಗಿ ಮಾಡ್ಕೊತೀನಿ ನೋಡಿರಿ. ನೋಡಿರಿ ಈ ಚಟ್ನಿನ ನೀವು ಮಸಾಲೆ ದೋಸೆಗೆ ಮಸಾಲ ರೀತಿಯೂ ನೀವು ಇದನ್ನು ಬಳಸ್ಬೋದು, ತುಂಬ ರುಚಿಯಾಗಿರುತ್ತೆ ನೋಡಿ. ಹಾಗಾದರೆ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿರಿ. ಅಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ರೆಸಿಪಿ, ರೈಸ್ ರೆಸಿಪಿ ಎಲ್ಲದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಅನಿಸಿದರೆ ವಿಡಿಯೋಗಳನ್ನು ನೋಡಿ ಲೈಕ್ಸ್ ಮಾಡಿರಿ. ನೋಡಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ರಿ. ಬಾಯ್.